ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ರಾಜ್ಯದಲ್ಲಿ ನಿಲ್ಲದ ರೇಷನ್ ಕಾರ್ಡ್ ಕೋಲಾಹಲ ಜೋರಾಯಿತು. ಆಪರೇಷನ್ ರೇಷನ್ ಕಾರ್ಡ್ ವಾರ್, ಆರೋಪ ಆಕ್ರೋಶ, ಸಚಿವರಿಂದ ಮತ್ತೊಮ್ಮೆ ಸಂಕಷ್ಟ. ರಾಜ್ಯದಲ್ಲಿ ರೇಷನ್ ಕಾರ್ಡ್ ಅರ್ಹರಲ್ಲದವರಿಗೆ ರದ್ದು ಮಾಡ್ತೀವಿ ಅಂತ ಏನ್ ಹೇಳಿದ್ರು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾರ್ ಜೋರಾಗಿ ನಡೀತಾ ಇದೆ. ಆರೋಪ ಆಕ್ರೋಶ, ಸಚಿವರಿಂದ ಮತ್ತೊಮ್ಮೆ ಸ್ಪಷ್ಟನೆ. ರಾಜ್ಯದಲ್ಲಿ ರೇಷನ್ ಕಾರ್ಡ್ ಕೋಲಾಹಲ ನಿಲ್ತಾ ಇಲ್ಲ. ಜೋರಾಗ್ತಾನೆ ಇದೆ ಆಪರೇಷನ್ ರೇಷನ್ ಕಾರ್ಡ್ ವಾರ್. ಆರೋಪ ಆಕ್ರೋಶ ಒಂದು ಕಡೆ ಇದ್ರೆ, ಸಚಿವರು ಮತ್ತೊಮ್ಮೆ ಸ್ಪಷ್ಟನೆಯನ್ನು ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ರೇಷನ್ ಕಾರ್ಡ್ ಕೋಲಾಹಲ ವಿಚಾರದಲ್ಲಿ. ರಾಜ್ಯದಲ್ಲಿ ರದ್ದು ಮಾಡ್ತೀವಿ ಅಂತ ಹೇಳ್ತಾ ಇದ್ರಲ್ಲ, ಅವ್ರ ಮನೆಗೆ ಈಗ ಬಿಜೆಪಿ ನಾಯಕರು ಭೇಟಿ ಕೊಡ್ತಾರೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಮಾಜಿ ಡಿಸಿಎಂ ಅಶ್ವತ್ಥ ನಾರಾಯಣ್ ಭೇಟಿಯನ್ನ ಕೊಟ್ಟಿದ್ದು. ಮಹಾಲಕ್ಷ್ಮಿ ಲೇಔಟ್ನ ವೃಷಭಾವತಿ ನಗರದಲ್ಲಿರುವ ಮನೆಗಳಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಸ್ಥಳೀಯ ಶಾಸಕ ಗೋಪಾಲಯ್ಯ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ನಿಲ್ತಾ ಇಲ್ಲ ರೇಷನ್ ಕಾರ್ಡ್ನ ಕೋಲಾಹಲ. ಮುಂದುವರೆದ ರೇಷನ್ ಕಾರ್ಡ್ ಕೋಲಾಹಲ. ಡಿಸಿಗಳಿಗೆ ಸೂಚನೆಯನ್ನ ಕೊಟ್ಟಿದೆ ರಾಜ್ಯ ಸರ್ಕಾರ. ಅರ್ಹರ ಕಾರ್ಡ್ಗಳನ್ನ ತೆಗೆದಿದ್ರೆ ಸರಿಪಡಿಸೋಣ ಅಂತ ಒಂದು ಕಡೆ ಗೃಹ ಸಚಿವರು ಹೇಳಿದ್ರು, ಇನ್ನೊಂದು ಕಡೆ ಸಿಎಂ ಹೇಳಿದ್ರು. ಅರ್ಹರು ಅಂದ್ರೆ ಬಿಪಿಎಲ್ ಕಾರ್ಡ್ ಅನ್ನ ಹೊಂದೋದಕ್ಕೆ ಯಾರೆಲ್ಲ ಅರ್ಹರಿದ್ದೀರಾ ಅವ್ರು ಯಾರು ಕೂಡ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿದ್ರು. ಯಾರ್ದು ರದ್ದಾಗಲ್ಲ ಅಂತ ಹೇಳಿದ್ರು. ಯಾರಿಗೆ ತೆರಿಗೆ ಕಟ್ತಾರೆ, ಯಾರ ಮನೆಯಲ್ಲಿ 4 ವೀಲರ್ ಗಾಡಿಗಳಿದೆ, ಸೊ ಇವ್ರುಗಳಿಗೆಲ್ಲ ಕಟ್ಟಾಗತ್ತೆ, ನೀವು ಯಾರು ತಲೆ ಕೆಡಿಸ್ಕೊಳ್ಬೇಡಿ, ಅರ್ಹ ಇರೋರಿಗೆ ಕಾರ್ಡು ರದ್ದಾಗಿದ್ರು ಕೊಡ್ಸೋ ಕೆಲಸವನ್ನ ನಾವು ಮಾಡ್ತೀವಿ ಅಂತ. ಇತ್ತ ಬಿಜೆಪಿ ಒಂದು ಟೀಮ್ ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ. ಒಂದಷ್ಟು ಮನೆಗಳಿಗೆ ಹೋಗಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದೆಯಂತ ರೇಷನ್ ಕಾರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಅಂದ್ರೆ ಈಗಾಗಲೇ ಅಶ್ವತ್ಥ ನಾರಾಯಣ್ ಎಲ್ಲರೂ ಕೂಡ ಭೇಟಿಯನ್ನ ಕೊಟ್ಟಿದ್ದು ರೇಷನ್ ಕಾರ್ಡ್ ವಿಚಾರಕ್ಕೆ ಕ್ಲಾರಿಟಿಯನ್ನ ಪಡ್ಕೊಳ್ತಾ ಇದ್ದಾರೆ. ಜೋರಾಯಿತು ಆಪರೇಷನ್ ರೇಷನ್ ಕಾರ್ಡ್ ವಾರ್. ಆರೋಪ ಆಕ್ರೋಶ, ಸಚಿವರಿಂದ ಮತ್ತೊಮ್ಮೆ ಸ್ಪಷ್ಟನೆ. ಸ್ವಲ್ಪ ಕಾರ್ಡ್ ಹೆಚ್ಚು ಕಮ್ಮಿ ಆಗಿರಬಹುದು, ಎಲ್ಲವನ್ನ ಸರಿಪಡಿಸ್ತೀವಿ ಮುಂದಿನ ದಿನಗಳಲ್ಲಿ ಅಂತ. ಎಲ್ಲರೂ ಸಹಕಾರ ಕೊಡಬೇಕು. ಅಧಿಕಾರಿಗಳಿದ್ರೆ ಅಂತವರಿಗೆ ಕಾರ್ಡ್ಗಳು ಬೇಕಿಲ್ಲ. ಸರ್ಕಾರಿ ಅಧಿಕಾರಿಗಳು, 4 ವೀಲರ್ ಇರೋರು, ಸರ್ ಟ್ಯಾಕ್ಸ್ ಪೇಯರ್ ಇದ್ದಾರೆ, ಇವ್ರಿಗೆ ಯಾರಿಗೂ ನಾವು ರೇಷನ್ ಕಾರ್ಡ್ ಕೊಡಲ್ಲ ಅಂತ ಹೇಳಿದೀವಿ. ಅದ್ರಲ್ಲಿ ಯಾರಾದ್ರೂ ಇಂಥವ್ರಿಗೆ ಅಂದ್ರೆ ಅರ್ಹರಲ್ಲದವ್ರಿಗೂ ಕೂಡ ಹೋಗಿದ್ರೆ ಅಥವಾ ಅರ್ಹರಿಗೆ ಕಟ್ಟಾಗಿದ್ರೆ ಅದನ್ನ ಕೊಡಿಸುವಂತಹ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅರ್ಹರ ಕಾರ್ಡ್ಗಳನ್ನು ತೆಗೆದಿದ್ರೆ ಸರಿಪಡಿಸೋಣ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿರೋದು. ಬನ್ನೋಣ ಏನ್ ಹೇಳಿದ್ದಾರೆ ಅಂತ. ಡಿಸಿಗಳಿಗೆ ಯಾವ ಉದ್ದೇಶಕ್ಕೋಸ್ಕರ ಮತ್ತು ಯಾವ ಮಾನದಂಡ ಇಟ್ಕೊಂಡು ಈ ಕಾರ್ಡ್ಸ್ ಗಳನ್ನ ತೆಗೆಯೋದಕ್ಕೆ ಅಥವಾ ಕರೆಕ್ಷನ್ಸ್ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದು. ಕೆಲವ್ರನ್ನ APL ಗೆ ತಂದಿದ್ದಾರೆ, ಕೆಲವರು ತಪ್ಪುಗಳಾಗಿದ್ದು ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಎಲ್ಲಾದ್ರೂ ಒಂದು ವೇಳೆ ತಪ್ಪಾಗಿ ಏನಾದ್ರೂ ನೀವು ಮಾಹಿತಿಗಳನ್ನ ಗ್ರಹಿಸಿಕೊಂಡು ಅವ್ರು ಕ್ಯಾನ್ಸಲ್ ಮಾಡಿದ್ರೆ ಅದನ್ನ ರೆಸ್ಟೋರ್ ಮಾಡಿ ಅಂತ ಹೇಳಿ ಸರಿ ಮಾಡ್ತೀವಿ ಅಂತದನ್ನ ಮಾಡ್ತಾರೆ. ಸರಿ ಮಾಡಕ್ಕೆ ಇವರು ಓಡಾಡ್ಬೇಕಲ್ಲ. ಅಲ್ಲ, ಅನರ್ಹರ್ ತೆಗೆಯೋದು ಸರಿಯಾದ ನಿರ್ಧಾರ ಸರ್. ಇದನ್ನ ಅಧಿಕೃತವಾಗಿ ಮಿನಿಸ್ಟರ್ ಕರೆದು ಹೇಳಿ ಇಂತಿಷ್ಟು ಅನರ್ಹ ಇದಾವೆ ಅಂತ ಹೇಳಿ ಇವತ್ತಿನಿಂದ ರದ್ದು ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಅಂತ ಈ ತರ ಪ್ರೋಸೆಸ್ಸೇ ಆಗ್ಲಿಲ್ಲ. ಯಾರು ಅಕ್ಕಿ ತಗೊಳಕ್ ಹೋಗಿದಾರೆ ಅವಾಗ ಗೊತ್ತಾಗಿದೆ ಕಾರ್ಡ್ ರದ್ದಾಗಿದೆ ಅಂತ. ಅದು ಗೊಂದಲ ಆಗಿರುವಂತದ್ದು. ಇಲ್ಲ, ಅವರು ತೀರ್ಮಾನ ತಗೊಂಡು ಬಿಡಿಗಳಿಗೆಲ್ಲ ತಿಳಿಸ್ಕೊಂಡು ಮಾಡಿದ್ದಾರೆ. ಜನಗಳಿಗೆ ಮಾಹಿತಿ ಕೊಡೋದ್ರಲ್ಲಿ ಏನಾದ್ರೂ ಒಂದಿಷ್ಟು ತಪ್ಪುಗಳಾಗಿರ್ಬೋದು ಅಥವಾ ವಿಳಂಬ ಆಗಿರ್ಬೋದು. ಆದ್ರೆ ಯಾರಿಗೆ ನಾವು
ಕಾನೂನು ಬಾಹಿರವಾಗಿ ತಗೊಂಡಿರ್ತಾರೆ ಅಂಥವ್ರಿಗೆ ಮಾತ್ರ ನೀನು ರದ್ದು ಮಾಡುವಂಥ ಪ್ರಕ್ರಿಯೆ ಅಷ್ಟೇ ಬಿಟ್ಟರೆ ಎಲ್ಲನೂ ಸರಿಯಾಗಿದ್ದರೆ ಕಾನೂನಿನ ಚೌಕಟ್ಟಿನಲ್ಲಿದ್ದರೆ ಯಾರಿಗೂ ರದ್ದು ಮಾಡೋದಿಲ್ಲ. ಈಗ ವಿಚಾರ ಇರೋದು ಅದರ ಜೊತೆ ಅನರ್ಹರ ಜೊತೆ ಅದರದ್ದು ಕೂಡ ಪಡಿತರ ಸಿಗ್ತಾ ಇಲ್ಲ ಸರ್. ಆ ವಿಚಾರ ಅಲ್ಲ, ಅನರ್ಹರಿಗೆ ಸಿಗಲೇಬೇಕು, ಅನರ್ಹರಿಗೆ ಸಿಗಲೇಬೇಕು. ವಿ ವಿಲ್ ಎನ್ಶೋರ್ ದಟ್ ಏನಾದರೂ ತಪ್ಪುಗಳಾಗಿದ್ರೆ ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡುತ್ತೆ. ಅಲ್ಲೊಂದು ಇಲ್ಲೊಂದು ಏನಾದರೂ ಅರ್ಹತೆ ಇರೋರದ್ದು ತೆಗೆದಿರ್ಬೋದು, ನಾನು ಇಲ್ಲ ಅಂತ ಹೇಳಕ್ ಹೋಗೋದಿಲ್ಲ. ಅದನ್ನೇ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಅದನ್ನ ತಕ್ಷಣ ಸರಿಪಡಿಸಿ ಅವರಿಗೆ ಮಾಮೂಲಿ ರೇಷನ್ಸ್ ಕೊಡೋ ರೀತಿಯಲ್ಲಿ ಮಾಡಿದ್ದಾರೆ. ಸರ್ಕಾರದಿಂದ ಡಿಸಿಗಳಿಗೆ ಯಾವ ಉದ್ದೇಶಕ್ಕೋಸ್ಕರ ಮತ್ತು ಯಾವ ಮಾನದಂಡ ಇಟ್ಕೊಂಡು ಈ ಕಾರ್ಡ್ಸ್ಗಳನ್ನ ತೆಗೆಯೋದಕ್ಕೆ ಅಥವಾ ಕರೆಕ್ಷನ್ಸ್ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದು. ಕೆಲವ್ರನ್ನ APLಗೆ ತಂದಿದ್ದಾರೆ, ಕೆಲವರು ತಪ್ಪುಗಳಾಗಿದ್ದು ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಇವತ್ತು ಎಲ್ಲಾದರೂ ಒಂದು ವೇಳೆ ತಪ್ಪಾಗಿ ಏನಾದರೂ ನೀವು ಮಾಹಿತಿಗಳನ್ನು ಗ್ರಹಿಸ್ಕೊಂಡು ಅವ್ರು ಕ್ಯಾನ್ಸಲ್ ಮಾಡಿದ್ರೆ ಅದನ್ನ ರೆಸ್ಟೋರ್ ಮಾಡಿ ಅಂತ ಹೇಳಿದ್ರು, ಸರಿ ಮಾಡಿಸಿ ಅಂತದನ್ನ ಮಾಡ್ತಾರೆ. ಸರಿ ಮಾಡಕ್ಕೆ ಇವರು ಓಡಾಡ್ಬೇಕಲ್ಲ. ಅಲ್ಲ, ಅನರ್ಹರು ತೆಗೆಯೋದು ಸರಿಯಾದ ನಿರ್ಧಾರ ಸರ್. ಇದನ್ನ ಅಧಿಕೃತವಾಗಿ ಮಿನಿಸ್ಟರ್ ಕರೆದು ಹೇಳಿ ಇಂತಿಷ್ಟು ಅನರ್ಹ ಇದಾವೆ ಅಂತ ಹೇಳಿ ನಾವು ಇವತ್ತಿನಿಂದ ರದ್ದು ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಅಂತ ಈ ತರ ಪ್ರೋಸೆಸ್ಸೇ ಆಗ್ಲಿಲ್ಲ. ಯಾರು ಅಕ್ಕಿ ತಗೊಳಕ್ ಹೋಗಿದಾರೆ ಅವಾಗ ಗೊತ್ತಾಗಿದೆ ಕಾರ್ಡ್ ರದ್ದಾಗಿದೆ ಅಂತ, ಅದು ಗೊಂದಲ ಆಗಿರುವಂತದ್ದು. ಇಲ್ಲ, ಅವರು ತೀರ್ಮಾನ ತಗೊಂಡು ಬೀದಿಗಳಿಗೆಲ್ಲ ತಿಳಿಸ್ಕೊಂಡು ಮಾಡಿದ್ದಾರೆ. ಜನಗಳಿಗೆ ಮಾಹಿತಿ ಕೊಡೋದ್ರಲ್ಲಿ ಏನಾದರೂ ಒಂದಿಷ್ಟು ತಪ್ಪುಗಳಾಗಿರ್ಬೋದು ಅಥವಾ ವಿಳಂಬ ಆಗಿರ್ಬೋದು. ಆದರೆ ಯಾರಿಗೆ ನಾವು ಕಾನೂನು ಬಾಹಿರವಾಗಿ ತಗೊಂಡಿರ್ತಾರೆ ಅಂಥವ್ರಿಗೆ ಮಾತ್ರ ನೀನು ರದ್ದು ಮಾಡುವಂಥ ಪ್ರಕ್ರಿಯೆ ಅಷ್ಟೇ ಬಿಟ್ಟರೆ ಎಲ್ಲನೂ ಸರಿಯಾಗಿದ್ದರೆ ಕಾನೂನಿನ ಚೌಕಟ್ಟಿನಲ್ಲಿದ್ದರೆ ಯಾರಿಗೂ ರದ್ದು ಮಾಡೋದಿಲ್ಲ. ಈಗ ವಿಚಾರ ಇರೋದು ಅದರ ಜೊತೆ ಅನರ್ಹರ ಜೊತೆ ಅದರದ್ದು ಕೂಡ ಪಡಿತರ ಸಿಗ್ತಾ ಇಲ್ಲ ಸರ್. ಆ ವಿಚಾರ ಅಲ್ಲ, ಅನರ್ಹರಿಗೆ ಸಿಗಲೇಬೇಕು, ಅನರ್ಹರಿಗೆ ಸಿಗಲೇಬೇಕು. ವಿ ವಿಲ್ ಎನ್ಶೋರ್ ದಟ್. ಎಸ್, ರೇಷನ್ ಕಾರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಂ ಕ್ಲಾರಿಟಿ ಕೊಟ್ಟಿದ್ದಾರೆ. ಅರ್ಹರ ಕಾರ್ಡ್ಗಳನ್ನ ತೆಗೆದಿದ್ರೆ ಇನ್ ಕೇಸ್ ಅದನ್ನು ಸರಿಪಡಿಸೋ ಕೆಲಸನ ಮುಂದಿನ ದಿನಗಳಲ್ಲಿ ಮಾಡೋಣ. ಯಾರು ಕೂಡ ನಮ್ ಕಾರ್ಡ್ ಇಲ್ಲ ನಾವೇನ್ ಮಾಡೋದು ಅಂತ ಅಳಲನ್ನ ತೋಡ್ಕೊಂಡಿದ್ದೀರಾ. ಎಲ್ರಿಗೂ ನ್ಯಾಯ ಒದಗಿಸ್ಕೊಡ್ತೀವಿ, ಅದನ್ನೆಲ್ಲ ಸರಿಪಡಿಸ್ತೀವಿ ಆದಷ್ಟು ಬೇಗನೆ ಅಂತ ಹೇಳಿದ್ದಾರೆ ರದ್ದತಿ ವಿಚಾರಕ್ಕೆ. ಇವತ್ತು ಒಂದು ಕಡೆ ಬಿಜೆಪಿಯವರು ಮಹಾಲಕ್ಷ್ಮಿ ಲೇಔಟ್ನ ವಿವಿಧ ಮನೆಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. DCM ಕೂಡ ವಿಚಾರಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. BPL ಕಾರ್ಡ್ ರದ್ದಾಗಿದೆಯಾ, ಚಿಂತೆ ಬೇಡ, ಟೆನ್ಷನ್ ಮಾಡ್ಕೊಳ್ಬೇಡಿ. ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರು ಗಾಬರಿ ಬೀಳೋ ಅವಶ್ಯಕತೆನೇ ಇಲ್ಲ ಅಂತ DK ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ BPL ಕಾರ್ಡ್ ರದ್ದಾಗಿದೆಯಾ, ಚಿಂತೆನೇ ಬೇಡ, ಯಾರು ಗಾಬರಿ ಬೀಳೋ ಅವಶ್ಯಕತೆ ಇಲ್ವೇ ಇಲ್ಲ ಅಂತ ಹೇಳಿದ್ದಾರೆ. ಟೆನ್ಷನ್ ಮಾಡ್ಕೊಳ್ಬೇಡಿ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾರು ಅರ್ಹರಿದ್ದಾರೆ ಅವ್ರಿಗೆ ಸಿಗತ್ತೆ, ಟೆನ್ಷನ್ ಮಾಡ್ಕೊಳ್ಬೇಡಿ, ಚಿಂತೆ ಪಡಬೇಡಿ, ಗಾಬರಿ ಬೀಳೋ ಅವಶ್ಯಕತೆ ಅಂತೂ ಇಲ್ವೇ ಇಲ್ಲ. ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅನರ್ಹತೆ ಹೆಸರಲ್ಲಿ ಸರ್ಕಾರದಿಂದ BPL ಕಾರ್ಡ್ ಏನ್ ರದ್ದು ಮಾಡಿದೆಯಲ್ಲ, ಒಂದು ಕಡೆ ಬಿಜೆಪಿ ಅವ್ರ ಭೇಟಿ ಅಲ್ಲಿಗೆ, ಇನ್ನೊಂದು ಕಡೆ ಪರಮೇಶ್ವರ್ ಅವರು ಹೇಳ್ತಾ ಇದ್ರು ಅರ್ಹರ ಕಾರ್ಡ್ಗಳನ್ನ ತೆಗೆದಿದ್ರೆ ಸರಿಪಡಿಸೋ ಕೆಲಸ ಮಾಡ್ತೀವಿ ಅಂತ. ಇತ್ತ DK ಶಿವಕುಮಾರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರು ಚಿಂತೆಗೀಡಾಗಬೇಡಿ, ಯಾರು ಗಾಬರಿ ಬೀಳಬೇಡಿ, ಸರಿಪಡಿಸುವಂತಹ ಕೆಲಸವನ್ನ ನಾವು ಮಾಡ್ತೀವಿ ಅಂತ. ಸೊ ಏನ್ ಹೇಳಿದ್ರು DCM ಕೇಳೋಣ. ಯಾರು ಗಾಬರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸೆಂಟ್ರಲ್ ಗವರ್ಮೆಂಟ್ ಒಂದು ಕ್ರೈಟೀರಿಯಾ ಇದೆ, ಆ ಕ್ರೈಟೀರಿಯಾ ಪ್ರಕಾರ ಮಾಡ್ತಾ ಇದ್ದಾರೆ. ಯಾರು ಇದ್ದಾರೆ ಅವ್ರಿಗೆಲ್ಲ ನಾವು ವಾಪಸ್ಸು ತಿರ್ಗಿ ಅರ್ಜಿ ತೆಗೆದುಕೊಂಡು ನಾವು ವಾಪಸ್ ಕೊಡ್ತೀವಿ. ಯಾರು ಬಡವರು, ನಮ್ಮ ಸರ್ಕಾರ ಇರೋದೇ ಬಡವ್ರಿಗೋಸ್ಕರ, ಅರ್ಥ ಆಯ್ತಾ? ಸರ್ಕಾರ ಏನಾಗಿದೆ ಅಂತಂದರೆ ಗಾಡಿ ಇರೋರಿಗೆ, 7.5 ಎಕರೆ ಜಮೀನಿನ ಮೇಲಿರೋರಿಗೆ ಅಂಥದ್ದೆಲ್ಲ ಕೆಲವೆಲ್ಲ ಕಾನೂನಿದೆ. ಆ ಕಾನೂನನ್ನು ದಾಖಲೆಗಳಲ್ಲಿ ಅವ್ರು ಅಫಿಡವಿಟ್ ಕೊಟ್ಬಿಟ್ಟಿದ್ದಾರೆ. ಆ ರೀತಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಒಂದು ಊರಿಗೆ 10-20 ಆ ಥರ ಆಗಿದೆ. ಅದನ್ನೆಲ್ಲ ಸೆಟ್ರೇಟ್ ಮಾಡಿಕೊಡ್ತಾ ಇದ್ದೀವಿ. ದಯವಿಟ್ಟು ಸಹಕಾರ ಕೊಡಬೇಕು. ಕೆಲವು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ, ಸರ್ಕಾರಿ ನೌಕರು ಇದ್ದಾರೆ,
ಸಹಕಾರ ಸಂಘಗಳಲ್ಲಿ ಪರ್ಮನೆಂಟ್ ಅಧಿಕಾರಿಗಳಿದ್ದಾರೆ, ನೌಕರರುಗಳಿದ್ದಾರೆ. ಅಂಥವ್ರು ಯಾರಿಗೂ ಕೊಡೋಕ್ಕೆ ಬರುವುದಿಲ್ಲ ಅನ್ನೋದು ಒಂದು ಕಾನೂನಿದೆ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಈಗ BPL ಕಾರ್ಡ್ ಮಾಡುವಾಗಲೂ ಮನೆಗಳಿಗೆ ಹೋಗಿ ವಿಸಿಟ್ ಮಾಡಿ ಕಾರ್ಡ್ ಮಾಡ್ತಾರೆ ಸರ್. ಈಗ ರದ್ದು ಮಾಡುವಾಗಲೂ ಆ ಪ್ರೊಸೆಸ್ ಮಾಡ್ಬೋದಿತ್ತಲ್ಲ, ಈಗ ಏಕಾಏಕಿ ಮಾಡಿರೋದ್ರಿಂದ ಮನೆ ಹೋಗಿ ರದ್ದು ಮಾಡೋದಿಲ್ಲ, ಅವರು ಅಪ್ಲೈ ಮಾಡ್ತಾರೆ. ಇದನ್ನ ಮಿನಿಸ್ಟ್ರಿಗೆ, ಚೀಫ್ ಮಿನಿಸ್ಟ್ರಿಗೆ ನಾವು ಎಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ನಾವು ಪ್ರತಿಯೊಂದು ಕ್ಷೇತ್ರದವ್ರಿಗೂ MLAಗಳಿಗೆಲ್ಲ ಡೀಟೇಲ್ ಕಳಿಸ್ಕೊಡ್ತಾ ಇದ್ದೀವಿ. ಅವ್ರಿಗೆಲ್ಲ ಅವರು ಒಂದು ಟೀಮ್ ಮಾಡಿ, ಆಮೇಲೆ ನಮ್ಮ 5 ಗ್ಯಾರಂಟೀಸ್ಗೆ ಇವರಿದಾರಲ್ಲ ಆ ನಮ್ಮ ಲೀಡರ್ಗಳಿಗೂ ಕೂಡ ನಾವು ಜವಾಬ್ದಾರಿ ವಹಿಸ್ತಾ ಇದ್ದೀವಿ. ನೀವು ಮನೆಗೂ ಹೋಗಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅದನ್ನೆಲ್ಲ ಸೆಟ್ರೇಟ್ ಮಾಡಿ ಅಂತ ನಾವು ಹೇಳಿ ಆ ಕೆಲಸ ನಾವು ಮಾಡ್ತೀವಿ. ಯಾರು ಗಾಬರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೆಂಟ್ರಲ್ ಗೌರ್ಮೆಂಟು ಒಂದು ಕ್ರೈಟೀರಿಯಾ ಇದೆ, ಆ ಕ್ರೈಟೀರಿಯಾ ಪ್ರಕಾರ ಮಾಡ್ತಾ ಇದ್ದಾರೆ. ಯಾರು ಇದ್ದಾರೆ ಅವ್ರಿಗೆಲ್ಲ ನಾವು ವಾಪಸ್ಸು ತಿರ್ಗಿ ಅರ್ಜಿ ತೆಗೆದುಕೊಟ್ಟು ನಾವು ವಾಪಸ್ ಕೊಡ್ತೀವಿ. ಯಾರು ಬಡವರು, ನಮ್ಮ ಸರ್ಕಾರ ಇರೋದೇ ಬಡವ್ರಿಗೋಸ್ಕರ, ಅರ್ಥ ಆಯ್ತಾ? ಅಲ್ಲಿ ಏನಾಗಿದೆ ಅಂತಂದರೆ ಗಾಡಿ ಇರೋರಿಗೆ, 7.5 ಎಕರೆ ಜಮೀನಿನ ಮೇಲಿರೋರಿಗೆ ಅಂಥದ್ದೆಲ್ಲ ಕೆಲವೆಲ್ಲ ಕಾನೂನಿದೆ. ಆ ಕಾನೂನನ್ನು ದಾಖಲೆಗಳಲ್ಲಿ ಅವರು ಅಫಿಡವಿಟ್ ಕೊಟ್ಬಿಟ್ಟಿದ್ದಾರೆ. ಆ ರೀತಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಒಂದು ಊರಿಗೆ 10-20 ಆ ಥರ ಆಗಿದೆ. ಅದನ್ನೆಲ್ಲ ಸೆಟ್ರೇಟ್ ಮಾಡಿಕೊಡ್ತಾ ಇದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ MB ಪಾಟೀಲ್ ಮಾತನಾಡಿದರೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು BPL ಕಾರ್ಡ್ ರಾಜ್ಯ ಮತ್ತು 80% ರಾಷ್ಟ್ರ ಎಲ್ಲ ಕಡೆನೂ 40-45% ಇದೆ. 50% ಮ್ಯಾಕ್ಸಿಮಮ್ 80% BPL ಕಾರ್ಡನ್ನು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಉದ್ದೇಶ ಏನಿದೆ, ಯಾರು ನಿಜವಾಗಿ BPL ಕಾರ್ಡ್ ಹೊಂದಿದ್ದಾರೆ ಆ ಬಡವರಿಗೆ ಒಬ್ಬರಿಗೂ ಕೂಡ ಕಟ್ಟಾಗೋದಿಲ್ಲ. ಮತ್ತು ಇನ್ನು ಯಾರಾದರೂ ಬಡವರು ಉಳಿದಿದ್ರೆ, ಈಗ ಆ 80% ಏನಿದೆ ಅದ್ರಲ್ಲಿ ಯಾರಾದರೂ ಬಡವರು ಉಳಿದಿದ್ರೆ ಅವ್ರನ್ನ ಸೇರಿಸುವಂಥ ಕೆಲಸ ಆಗಬೇಕು. ಇನ್ನು ನಿರ್ದಾಕ್ಷಿಣ್ಯವಾಗಿ ಇವತ್ತು ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ, ಮನೆ ಇದೆ, ಕಾರ್ ಇದೆ, ನನಗೆಲ್ಲ ಇದ್ದಾಗ ನಂದು ಏನಾದರೂ BPL ಕಾರ್ಡ್ ಇತ್ತಂದರೆ MB ಪಾಟೀಲ್ ತಂದುಕೊಳ್ಳಿ, ನನ್ನಂಥವ್ರು ಕ್ಯಾನ್ಸಲ್ ಆಗಬೇಕು. ನನ್ನ ಕ್ಯಾನ್ಸಲ್ ಆಗಬಾರ್ದನ? ವಿರೋಧ ಪಕ್ಷದವ್ರು ಮಾತಾಡ್ತಾರೆ, ಯಾರು ಇವತ್ತು ಅನರ್ಹರಿದ್ದಾರೆ, ನಾನು ಉದಾಹರಣೆ ಕೊಟ್ಟು ಹೇಳ್ತೀನಿ. ಈಗ ನಾನು BPL ಕಾರ್ಡ್ ಹೊಡಿದ್ರೆ ಕ್ಯಾನ್ಸಲ್ ಆಗಬೇಕಾ ಬೇಡ? ಆಗಬೇಕಲ್ಲ. ಯಾರಿಗೆ ಪಾಪ ಮನೆ ಇಲ್ಲ, ಯಾರಿಗೂ ಉದ್ಯೋಗ ಇಲ್ಲ, ಬಡವರು ಇದ್ದಾರೆ, ಅಂಥವ್ರಿಗೆ ಯಾರಾದ್ರು ಉಳಿದಿರೋರು ಸೇರಿಸ್ಬೇಕಲ್ಲ. ಎರಡು ಕೆಲಸ ಆಗ್ತದೆ. ಅನರ್ಹ ತೆಗಿತೀವಿ, ಯಾರು ಅರ್ಹರಿದ್ದಾರೆ ಉಳಿದಿದ್ರೆ ಅವ್ರನ್ನ ಇನ್ಕ್ಲೂಡ್ ಮಾಡ್ತೀವಿ. ರದ್ದುಗೊಳಿಸುವ ಪ್ರಕ್ರಿಯೆ ಸರಿಯಾಗಿ ಆಗದೇ ಇರೋದಕ್ಕೆ ಜನರಲ್ಲಿ ಅವ್ರು ಸುಮ್ಮನೆ ವಿರೋಧ ಪಕ್ಷದವರು ನಿಮಗೆ ಗೊತ್ತಿದೆ 80% ಯಾರು ಪ್ರೊಫಾರ್ಮ ಮಾಡಿದ್ದಾರೆ. ಅದಕ್ಕೆ ಪ್ರೊಫಾರ್ಮ ಮಾಡಿದ್ದಾರೆ. ಅವ್ರಿಗೆ ಇವತ್ತು ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ರೆ, ಕಾರನ್ನು ಹೊಂದಿದ್ರೆ, ಈ ಎಲ್ಲಾನು ಕೂಡ ಇಷ್ಟು ಇನ್ಕಮ್ ಹೊಂದಿದ್ರೆ ಎಲ್ಲರೂ ಕೂಡ ಪ್ರೊಫಾರ್ಮ ಮಾಡಿದ್ದಾರೆ. ಅದಕ್ಕೆ ತಪ್ಪಿದೆ. ನಾನು ಹೇಳಿದಲ್ಲ, ಅರ್ಹದು ಯಾರ್ದು ರದ್ದಾಗೋದಿಲ್ಲ. ಅರ್ಹರು ಯಾರೇ ಉಳಿದಿದ್ರೆ ಅವರು ಕೂಡ ಸೇರ್ಪಡೆ ಮಾಡ್ತೀವಿ. ನಮ್ಮ ಸರ್ಕಾರ ಇರೋದೇ ಬಡವರಿಗಾಗಿ ಅಂತ DK ಶಿವಕುಮಾರ್ ಹೇಳಿದ್ರೆ MB ಪಾಟೀಲ್ ಕೂಡ ರಿಯಾಕ್ಟ್ ಮಾಡ್ತಿದ್ದಾರೆ. G ಪರಮೇಶ್ವರ್ ಕೂಡ, ಅಂದ್ರೆ ಸಚಿವರೆಲ್ಲರೂ ಕೂಡ ಯಾರು ಗಾಬರಿ ಆಗಬೇಡಿ, ನಿಮ್ಮ ರೇಷನ್ ಕಾರ್ಡ್ಗಳು ನಿಮಗೆ ಸಿಗತ್ತೆ ಅಂತ ಹೇಳ್ತಿದ್ದಾರೆ.